ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಂತೂ ಇಂತೂ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂತು ಅಂತಾನೆ ಹೇಳ್ಬೋದು. ಕೆಲವಷ್ಟು ಜನಕ್ಕೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇನ್ನ ಕೆಲವಷ್ಟು ಜನಕ್ಕೆ ಇಲ್ಲಿ ಒಂಥರ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕೊನೆಗೂ ಕೂಡ ನಾವು ಹೇಳ್ತಾ ಇದ್ವಿ ಅಫಿಷಿಯಲ್ ಆಗಿ ಯಾವುದೇ ಒಂದು ಅನೌನ್ಸ್ಮೆಂಟ್ ಆಗೋದಕ್ಕಿಂತ ಮುಂಚೆ ಯಾವ ಕೆಲಸಕ್ಕೂ ಕೂಡ ಕೈ ಹಾಕಬೇಡಿ ಅಂತ. ಅದೇ ರೀತಿ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ಇದು ಯಾವಾಗಿಂದ ಶುರು ಆಗುತ್ತೆ, ಸೊ ನೀವು ಎಷ್ಟು ಪೇ ಮಾಡಬೇಕು, ಎಲ್ಲಿ ಹೋಗಿ ಬಯೋಮೆಟ್ರಿಕ್ ಅನ್ನ ಕೊಡಬೇಕು, ಯಾವ ದಿನಾಂಕದಿಂದ ಇಲ್ಲಿ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣದವರೆಗೂ ಕೂಡ ಇಲ್ಲಿ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ. ಸೊ ಕೆಲವಷ್ಟು ಫಲಾನುಭವಿಗಳು ಹೇಳ್ಬೋದು ನಮ್ಗೆ ರಿಸೀವ್ ಆಗಿಲ್ಲ ಅಂತ. ಸೊ ಅದೇನೇ ಆಗಿರಲಿ ನಿಮಗೂ ಕೂಡ ಜಮಾ ಮಾಡ್ತಾರೆ, ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಇವಾಗ ಸದ್ಯಕ್ಕೆ 30ನೇ ಕಂತಿನವರೆಗೂ ಕೂಡ ಇಲ್ಲಿ ಜಮಾ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸಿಎಂ ಬದಲಾವಣೆ ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರ್ತಾ ಇರುವಂತದ್ದು. ಸೊ ಇವಾಗ ಏನ್ ಮಾಡಿದ್ದಾರೆ, ಗೃಹಲಕ್ಷ್ಮಿ ಹಣವನ್ನ ಒಂದು ವ್ಯರ್ಥ ಆಗ್ತಾ ಇದೆ. ಸೊ ನಮ್ಮ ಸರ್ಕಾರಕ್ಕೆ ಇಲ್ಲಿ ನಷ್ಟ ಆಗ್ತಿರುವಂತದ್ದು. ಸತ್ತವ್ರ ಖಾತೆಯಲ್ಲೂ ಕೂಡ ಇವರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಟ್ಯಾಕ್ಸ್ ಪೇಯರ್ಸ್, GST ಪೇಯರ್ಸ್ ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಇದ್ದು ಕೂಡ ರೇಷನ್ ಕಾರ್ಡ್ ಅನ್ನ ಸಪರೇಟ್ ಮಾಡ್ಕೊಂಡು ಇಲ್ಲಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಈ ರೀತಿ ಇವಾಗ ಒಟ್ಟಿಗೆನೆ ಇರ್ತಾರೆ, ಆದ್ರೂ ಕೂಡ ಅತ್ತೆನೂ ತಗೊಳ್ತಾರೆ, ಸೊಸೆನೂ ತಗೊಳ್ತಾರೆ. ಅದ್ ಯಾವ ರೀತಿ ಅಂತ ನೀವು ಕೇಳ್ಬೋದು. ರೇಷನ್ ಕಾರ್ಡ್ ಎರಡಾದ್ರೆ ಇನ್ನೇನು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ರೆ ಬಂದೇ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಮಾಡ್ತಿರುವಂತದ್ದು. ಸೊ ಇದೆಲ್ಲದಕ್ಕೂ ಕೂಡ ಒಂದು ಕಟ್ಟುನಿಟ್ಟಾದಂತಹ ಒಂದು ಕ್ರಮವನ್ನ ನಾವು ಕೈಗೊಳ್ತೀವಿ ಅಂತ ಏನ್ ಮಾಡಿದ್ದಾರೆ, ಇವಾಗ ಗೃಹಲಕ್ಷ್ಮಿ ಬಯೋಮೆಟ್ರಿಕ್ ಅನ್ನ ಇಲ್ಲಿ ತರ್ತಿರುವಂತದ್ದು. ಸೊ ನಾನು ಹೇಳ್ತಿದ್ದೆ ಇದನ್ನ ಗೌರ್ಮೆಂಟ್ ಕಡೆಯಿಂದನೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಕೆಲವೊಬ್ರು ಕಮೆಂಟ್ ಅನ್ನ ಮಾಡ್ತಾ ಇದ್ರಿ, ಸೊ ನಾವು ಹೋಗಿ ಕೇಳ್ತಾ ಇದೀವಿ, ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾವಾಗಿಂದ ಕೊಡೋದು ಅಂತಾನು ಕೂಡ ಕಮೆಂಟ್ ಮಾಡ್ತಿದ್ರಿ. ಅವಾಗ್ಲೇನೆ ಹೇಳಿದ್ದೆ ನಾನು, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ನಾವು ಕರೆಕ್ಟ್ ಆಗಿ ಹೇಳ್ತೀವಿ, ಅವಾಗ ಹೋಗಿ, ಅದಕ್ಕಿಂತ ಮುಂಚೆ ಯಾರು ಕೂಡ ಹೋಗಬೇಡಿ ಅಂತ. ಬಟ್ ಇವತ್ತು ನೀವು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ತೋರಿಸ್ತಾ ಇದ್ದಾರೆ, ಅಲ್ಲಿ ನೋಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿದ್ದಾರೆ. ಸೊ ಇದರಿಂದ ಏನು ಇವಾಗ ಅತ್ತೆ ಸೊಸೆ ಹಣ ತಗೊಳ್ತಿರೋದನ್ನು ಕೂಡ ಅವ್ರು ಏನ್ ಮಾಡ್ಬೋದು, ಕಂಡುಹಿಡಿಯಬಹುದು. ಇದ್ರ ಜೊತೆಗೆ ಸತ್ತವರು ಕೂಡ ಜಾಸ್ತಿ ಜನ ಏನು ಸತ್ತವರು ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಅಲ್ವಾ. ಸೊ 7,000 ಕೋಟಿ ಅಂತ ಅಂದ್ರೆ ಸುಮ್ಮನೆನಾ. ಸೊ ಅದಕ್ಕೂ ಕೂಡ ಕಡಿವಾಣ ಹಾಕ್ತಂಗಾಗುತ್ತೆ. ದೆನ್ ನೆಕ್ಸ್ಟ್ ಇವಾಗ GST ಪೇಯರ್ಸ್, ಟ್ಯಾಕ್ಸ್ ಪೇಯರ್ಸ್ ಇದ್ರೆ ಅವರು ಕೂಡ ಫೈಂಡ್ ಔಟ್ ಆಗ್ತಾರೆ. ಸೊ ಹಾಗಿದ್ರೆ ಇದೆಲ್ಲದರಲ್ಲೂ ಕೂಡ ನಾವು ಯಾರು ಇಲ್ಲ, ಸೊ ಇದು GST ಪೇ ಮಾಡ್ತಿಲ್ಲ, ಅತ್ತೆ ಸೊಸೆ ತಗೊಳ್ತಿಲ್ಲ, ನಮ್ಮ ಮನೇಲಿ ಯಾರು ಕೂಡ ಸತ್ತವ್ರ ಖಾತೆಯಿಂದ ಹಣ ಪಡೆದುಕೊಳ್ತಿಲ್ಲ, ಹಾಗಿದ್ರೆ ನಾವು ಕೂಡ ಇಲ್ಲಿ ಬಯೋಮೆಟ್ರಿಕ್ ಕೊಡ್ಲೇಬೇಕಂತ ಕೆಲವೊಬ್ರು ಕೇಳ್ಬೋದು. ಖಂಡಿತವಾಗ್ಲೂ ಕೂಡ ಕೊಡಬೇಕು. ನಿಮಗೆ ಇನ್ನು ಮುಂದೆ 31ನೇ ಕಂತಿನ ಹಣ ಮೇ ಬಿ ಈ ಒಂದು ಬಯೋಮೆಟ್ರಿಕ್ ಆದ ನಂತರನೇ ಬಿಡುಗಡೆ ಆಗುತ್ತೆ ಅಂತ ಅನ್ಕೋಬಹುದು. ಯಾಕೆಂತಂದ್ರೆ ಸಡನ್ ಆಗಿ ಇನ್ನೂ ಕೂಡ 30ನೇ ಕಂತಿನ ಇನ್ನೂ ಕೂಡ 30 to 40% ಫಲಾನುಭವಿಗಳಿಗೆ ರಿಸೀವ್ ಆಗೋದು ಬಾಕಿ ಇದೆ. ಅವರಿಗೆ ಜಮಾ ಮಾಡೋ ಅಷ್ಟರಲ್ಲೇ ಈ ತಿಂಗಳು ಮುಗಿಸ್ಬಿಡ್ತಾರೆ ಅನ್ಸುತ್ತೆ. 31ನ್ನ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆನೆ ಇದೊಂದು ಸಿಸ್ಟಮ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟು ಆನಂತರ ಅವರು 31ನ್ನ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಸೊ ನೋಡೋಣ, ಬಿಡುಗಡೆ ಮಾಡಿದ್ರು ಮಾಡಬಹುದು. ಯಾಕೆ ಅಂತಂದ್ರೆ ಸರ್ಕಾರದವ್ರು ಯಾವಾಗ ಹೆಂಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಈ ರೀತಿ ಎಲ್ಲ ಫೈಂಡ್ ಔಟ್ ಮಾಡ್ತಾರೆ. ಸೊ ನಾವು ಯಾವ್ದ್ರಲ್ಲೂ ಕೂಡ ಇಲ್ಲ ನಾವು ಕೊಡ್ಲೇಬೇಕಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಕೊಡಬೇಕು. ಮುಂದೆ ನೆಕ್ಸ್ಟ್ ಬರುವಂತಹ ಕಂತಿನ ಹಣ ನೀವು ಪಡ್ಕೋಬೇಕು ಅಂತ ಅಂದ್ರೆ ಅಲ್ಲಿಗೆ ನೀವು ಬಯೋಮೆಟ್ರಿಕ್ ಕೊಡ್ಲಿಲ್ಲ ಅಂತ ಅಂದ್ರೆ ಏನಾಗ್ಬಿಡುತ್ತೆ, ಸೊ ಇವರು ಕೂಡ ಡೆತ್ ಆಗಿರ್ಬೋದು ಅಥವಾ ಇನ್ನೊಂದು GST ಪೇ ಮಾಡ್ತಿರ್ಬೋದು, ಅದಕ್ಕೆ ಇವರು ಬಯೋಮೆಟ್ರಿಕ್ ಕೊಟ್ಟಿಲ್ಲ ಅಂತ ಏನ್ ಮಾಡ್ಬಿಡ್ತಾರೆ, ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಖಂಡಿತವಾಗ್ಲೂ ಎಲ್ಲಾ ಮಹಿಳೆಯರು ಕೂಡ ಇಲ್ಲಿ ಬಯೋಮೆಟ್ರಿಕ್ ಅನ್ನ ಕೊಡಬೇಕು. ಯಾವಾಗಿಂದ ಕೊಡಬೇಕು ಅಂತ ಅಂದ್ರೆ ಇವಾಗ ಜೂನ್ ತಿಂಗಳು ನಡೀತಾ ಇದೆ, ಜುಲೈ ತಿಂಗಳಿಂದ ಇದನ್ನ ಇಂತ ಒಂದು ಡೇಟ್ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಅವಾಗಿಂದ ಕೊಡಬೇಕಾಗುತ್ತೆ. ಬಟ್ ಹೇಳಿದ್ದಾರೆ ಕಡ್ಡಾಯ ಅಂತ, ಡೇಟ್ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಅದಕ್ಕೆ ಬೇಕಾಗಿರುವಂತಹ ಹೊಸ ಒಂದು ಅಪ್ಲಿಕೇಶನ್ ಗಳನ್ನ ಏನೋ ಕಂಡುಹಿಡಿತಾ ಇದಾರಂತೆ. ಸೊ ಅದೇನೇ ಹೊರತು ಆದ್ರೂ ಕೂಡ ಮುಂದಿನ ತಿಂಗಳಿಂದ ಇದು ಬಯೋಮೆಟ್ರಿಕ್ ಅನ್ನ ತೆಗೆದುಕೊಳ್ತಾರೆ. ಕೇವಲ ಒಬ್ರು ಬಯೋಮೆಟ್ರಿಕ್ ಏನ್ ಕೊಡೋದಕ್ಕೆ ಹೋಗ್ತೀರಾ, ಕೇವಲ 5 ರೂಪೀಸ್ ಅನ್ನ ಮಾತ್ರ ನೀವು ಪೇಡ್ ಮಾಡ್ಬೇಕಾಗುತ್ತೆ. ಜಾಸ್ತಿ ಇಸ್ಕೊಂಡ್ರೆ ಎಲ್ಲೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಇದು ಗೌರ್ಮೆಂಟ್ ಕಡೆಯಿಂದಾನೇ ಹೇಳಿರುವಂತದ್ದು. 5 ರೂಪಾಯಿಯನ್ನ ಕೊಟ್ಬಿಟ್ಟು ನೀವು ಕೇವಲ ಬಯೋಮೆಟ್ರಿಕ್ ಅನ್ನ ಕೊಟ್ಬಿಟ್ಟು ಬರಬೇಕು. ಸೊ ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತ ಅನ್ನೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು. ನೀವು ಆರಾಮಾಗಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಬಯೋಮೆಟ್ರಿಕ್ ಅನ್ನ ಕೊಟ್ರೆ ಸಾಕು. ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಅವರಿಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಹಾಗಿದ್ರೆ ಎಲ್ಲಿ ಬಯೋಮೆಟ್ರಿಕ್ ಕೊಡಬೇಕು ಅಂತ ಅನ್ನೋದಾದ್ರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಮೋಸ್ಟ್ಲಿ CSC ಸೆಂಟರ್ ಅಲ್ಲೂ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಸೈಬರ್ ಸೆಂಟರ್ಗಳು ಏನಿರುತ್ತೆ ಇಲ್ಲಿಗೆ ಹೋಗ್ಬಿಟ್ಟು, ಸೊ ಇವಾಗ ಗೃಹಲಕ್ಷ್ಮಿ ಅಪ್ಲೈ ಮಾಡೋದಕ್ಕೆ ಹೋಗಿದ್ರಿ ಅಲ್ವಾ, ಸೊ ಅದೇ ರೀತಿ ಸೇಮ್ ಅಷ್ಟೇ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ 5 ರೂಪೀಸ್ ಅನ್ನ ಕೊಟ್ಬಿಟ್ಟು ಬಯೋಮೆಟ್ರಿಕ್ ಅನ್ನ ಕೊಡಬೇಕು ಅಷ್ಟೇ. ಯಾರು ಕೂಡ ಹೆಚ್ಚಿಗೆ ಅಮೌಂಟ್ ಅನ್ನ ಕೊಡಬೇಡಿ, ಕೇವಲ 5 ರೂಪೀಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ ರೀತಿ ಬಯೋಮೆಟ್ರಿಕ್ ಕೊಟ್ಟ ನಂತರ ಯೂಶುವಲ್ ಆಗಿ ಯಾವ ರೀತಿ ಬರ್ತಿತ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅದೇ ರೀತಿ ಹಣ ಕಂಟಿನ್ಯೂ ಆಗುತ್ತೆ. ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ನಿಮಗೆ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಇದು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ 30ನೇ ಕಂತಿನ ಹಣ ನಮ್ಮ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಮೇಡಮ್ ಅಂತ ಎಷ್ಟೊಂದು ಜನ ಕಮೆಂಟ್ ಅನ್ನ ಮಾಡ್ತಾನೆ ಇದ್ದೀರಾ. ಸೊ ಪ್ರೋಸೆಸಿಂಗ್ ಸ್ಲೋ ಆಗಿ ನಡೀತಾ ಇದೆ. ನಿನ್ನೆ ಮೊನ್ನೆಯಿಂದ ಇಲ್ಲಿ ಹಣ ಬಿಡುಗಡೆ ಆಗೋದು ಮತ್ತೆ ಶುರು ಆಗಿದೆ ಅಂತ ಮೆಸೇಜ್ ಬಂದಿರುವಂತದ್ದು. ಸೊ ನೋಡಿ, ನಿಮ್ಮ ಖಾತೆಗಳಿಗೆ ಏನಾದರೂ ನಿನ್ನೆ ಮೊನ್ನೆಯಿಂದ ರಿಸೀವ್ ಮಾಡ್ಕೊಂಡಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಗೊತ್ತಾಗುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ನಮಗೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ನಮಗೆ ಗೊತ್ತಿರೋರ್ಗೆಲ್ಲರಿಗೂ ಕೂಡ ಹಣ ಬಂದು ಸೇರಿದೆ. ಯಾಕೆಂತಂದ್ರೆ ನಮ್ದು ತುಮಕೂರು ಜಿಲ್ಲೆ ಆಗಿರೋದ್ರಿಂದ ಹಣ ಬಿಡುಗಡೆ ಆಗಿದ್ದ ಮೊದಲೇ ದಿನನೇ ಎಲ್ರಿಗೂ ಕೂಡ ನನಗೆ ಗೊತ್ತಿರೋರ್ಗೆಲ್ಲರಿಗೂ ಕೂಡ ಬಂದಿದೆ. ಬಟ್ ಇವಾಗ ನಿಮಗೆ ಬಂದಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಒಂದ್ ವೇಳೆ ಏನಾದರೂ ರಿಸೀವ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಮಿಸ್ ಮಾಡ್ದಂಗೆ ಯಾವತ್ತು ರಿಸೀವ್ ಮಾಡ್ಕೊಂಡ್ರಿ ಅಂತ.
ಇನ್ನೊಬ್ಬರಿಗೆ ನಾನು ತಿಳಿಸ್ಕೊಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ, ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ ಬಾಯ್.